ಕರ್ನಾಟಕದ್ದು 1956 ರಾಜ್ಯದ ಪುನರ್ ವಿಂಗಡಣೆ. ಆ ಸಂದರ್ಭದಲ್ಲಿ ನಮಗೆ ಅನ್ಯಾಯ ಆಯ್ತು. ಫಜಲಾಲಿ ಒಬ್ಬ ನ್ಯಾಯಾಧೀಶರು ಚೇರ್ಮನ್ ಆಗಿದ್ದರು. ಫಣಿಕ್ಕರ್ ಕಾಸರಗೋಡವರು ಅಂದ್ರೆ ಕೇರಳದವರು. ಫಣಿಕ್ಕರ್ಗೋಸ್ಕರ ಕಾಸರಗೋಡು ಕೇರಳದಲ್ಲಿ ಉಳಿತು. ನಂಬುದೀಪ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಬಿಟ್ಕೊಡಕ್ಕೆ ತಯಾರಾಗಿತ್ತು. ನಮ್ಮವರು ಸರಿಯಾದ ರೀತಿಯಲ್ಲಿ ಮಾತಾಡಲಿಲ್ಲ. ಈಗ ಮಹಾಜನ್ ವರದಿ ಬಂದು ಒಂದು 20-25 ವರ್ಷ ಮೇಲೆ ಆಗಿರ್ಬೋದು. ಮಹಾಜನ್ ವರದಿಯಲ್ಲಿ ಕಾಸರಗೋಡ್ ಕರ್ನಾಟಕದ್ದು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊಲ್ಲಾಪುರ ಕರ್ನಾಟಕದ್ದು, ಅಕ್ಕಲಕೋಟೆ ಕರ್ನಾಟಕದ್ದು ಸ್ಪಷ್ಟವಾಗಿ ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ತಾಳುವಾಡಿ, ಹೊಸೂರು ಕರ್ನಾಟಕದ್ದು, ಮಡಕಶಿರಾ ಕರ್ನಾಟಕದ್ದು. ಈಗ ಕರ್ನಾಟಕ ಸರ್ಕಾರಕ್ಕೆ ಈಗ ಅವರು ಬೆಂಕಿ ಬಿದ್ದ ಮೇಲೆ ಬಾವಿ ತೆಗೆಯಕ್ಕೆ ಹೋಗಿದ್ದಾರೆ. ಇದುವರೆಗೂ ಒಬ್ಬ ಮಂತ್ರಿ, ಒಬ್ಬ ಶಾಸಕ, ಒಬ್ಬ MP ಈ ಗಡಿನಾಡಿನ ಕನ್ನಡಿಗರ ಬಗ್ಗೆ ಕೇಳಲಿಲ್ಲ, ಮಾತಾಡಲಿಲ್ಲ. ನಾನಂತೂ ಕಾಸರಗೋಡಿಗೆ ಸುಮಾರು 15 ವರ್ಷಗಳ ಕಾಲ ಹೋಗಿದ್ದೇನೆ. ಕೈಯಾರ ಕಿಣ್ಣಣ್ಣ ರೈ ಅದ್ಭುತವಾದಂತ ಮಹಾಕವಿ, ಕನ್ನಡದ ಕವಿ. ಅವರು ಜೀವಿತವಿರುವವರೆಗೂ ಕಾಸರಗೋಡ್ ಕರ್ನಾಟಕ ಸೇರ್ಬೇಕು ಅಂತ ಒತ್ತಾಯ ಮಾಡಿರ್ತಕ್ಕಂಥದ್ದು. ಈಗ ನಾವು ಮೂಲಭೂತವಾಗಿ ಕಾಸರಗೋಡ್ ಕರ್ನಾಟಕ ಸೇರ್ಲೇಬೇಕು. ಕಾಸರಗೋಡ್ ಕರ್ನಾಟಕ ಸೇರ್ಲೇಬೇಕು. ಇದರಲ್ಲಿ ಬೇರೆ ಮುಲಾಜಿ ಇಲ್ಲವೇ ಇಲ್ಲ. ಈ ಬಗ್ಗೆ ಕಾಂಗ್ರೆಸ್ನವರು, ಬಿಜೆಪಿಯವರು, ಕರ್ನಾಟಕದ ಎಲ್ಲರೂ ಒಂದೇ ಧ್ವನಿ ಎತ್ತಬೇಕು. ಕನ್ನಡಿಗರ ಪರವಾಗಿ ನಾವು ಕಾಸರಗೋಡ್ ಕರ್ನಾಟಕ ಸೇರ್ಬೇಕು ಅಂತ ಒಂದು, ಮತ್ತು ಕನ್ನಡಿಗರಿಗೆ ಉದ್ಯೋಗ, ಈ ಎರಡು, ಮತ್ತು ಮಹದಾಯಿ ಬೇಕಿಲ್ಲ, ಉತ್ತರ ಕರ್ನಾಟಕದ ಅಭಿವೃದ್ಧಿ, ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ, ಬಹಳ ಪ್ರಮುಖವಾಗಿ ಕಾಸರಗೋಡ್ ಕರ್ನಾಟಕ ಸೇರ್ಬೇಕು ಅಂತೇಳಿ ತೀವ್ರವಾಗಿ ಕರ್ನಾಟಕ ಬಂದ್ ಕರೆ ಕೊಡ್ತೀವಿ. ಕರ್ನಾಟಕ ಬಂದ್ ಕರೆ ಕೊಡ್ತೀವಿ. ಮತ್ತು ಇತ್ತೀಚೆಗೆ ನಾನು ಹೇಳ್ತೀನಿ ಯಾವತ್ತು ಅಂತ ಹೇಳಿ, ಮಂಗಳೂರು ಕಾಸರಗೋಡ್ ಗಡಿಯಲ್ಲಿ ಭಾರಿ ಚಳವಳಿ, ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡ್ತೀವಿ ಅಲ್ಲಿ. ಮತ್ತು ಇಲ್ಲಿ ವೈನಾಡನ್ನ ಯಾವುದೇ ಕಾರಣಕ್ಕೂ ಒಳಗಡೆ ಹೋಗಕ್ಕಿಲ್ಲ ಅಂತೇಳಿ ನಾವು ಬಂದ್ ಮಾಡ್ತೀವಿ. ಈಗ ಆ ಕಿರಣ್ ಮುಜುಮ್ದಾರ್ ಮತ್ತು ಮೋಹನ್ ದಾಸ್ ಪೈ, ಯಾರ್ರೀ ಅವರು? ಮೋಹನ್ ದಾಸ್ ಪೈ, ತಮಗೆ ನಾನು ಕೈ ಮುಗಿದು ಹೇಳ್ತೀನಿ, ನಾವಿದ್ದರೆ ನಮ್ಮ ರಾಜ್ಯದಲ್ಲಿ ಹಿಂದೆ ಹೋಗ್ಬೇಕು. ನೀವು ಕನ್ನಡದ ವಿರೋಧಿ ತರ ಮಾತಾಡಬಾರ್ದು. ಕನ್ನಡಿಗರ ಉದ್ಯೋಗ ಕಾನೂನು ಆಗ್ಲೇಬೇಕು. ಕಿರಣ್ ಮುಜುಮ್ದಾರ್ಗೋಸ್ಕರ, ಈ ಪೈಗೋಸ್ಕರ ನಿಲ್ಸುವ ಪ್ರಶ್ನೆ ಇಲ್ಲವೇ ಇಲ್ಲ. ಕಾಸರಗೋಡ್ ಕರ್ನಾಟಕಕ್ಕೆ ಸೇರ್ಬೇಕು ಅಂತ ಹೇಳಿ ಈಗ ನಾವು ರಾಜಭವನದ ಕಡೆ ಹೋಗ್ತೀವಿ. ಎಲ್ಲ ಕನ್ನಡ ಪರ ಸಂಘಟನೆ ಜೊತೆಲಿ ಮಾತನಾಡಿ ಬರ್ರಿ, ಎದುರುಬೇಡ್ರಿ, ಧೈರ್ಯವಾಗಿ